ನೀನೊಂದು ಹೆಣ್ಣನ್ನು ನೋಡಿದೆ, ನಿನಗಿಷ್ಟವಾಗಿಲ್ಲ, ಏನಾದರೂ ಒಂದು ನ್ಯೂನತೆ ಕಂಡಿತ್ತು, ನಿನಗೆ ಇಷ್ಟವಾಗಲಿಲ್ಲ. ಇಷ್ಟವಾಗದಿದ್ದರೆ ಅವರಿಗೆ ನೋವಾಗದ ರೀತಿಯಲ್ಲಿ ಸಮಜಾಯಿಷಿಗೆ ಹೇಳಿ ಬರಬೇಕೆ ಹೊರತು ಆ ನ್ಯೂನತೆಯನ್ನು ಅವರಿಗೆ ತೋರಿಸಿಕೊಂಡು ಅವರನ್ನು ತೊಂದರೆಗೀಡು ಮಾಡುವುದು ಅಥವಾ ಆ ನ್ಯೂನತೆಯನ್ನು ಬೇರೆಯವರಿಗೆ ತಿಳಿಸಿ ಇನ್ನು ಬೇರೊಂದು ಪುರುಷ ಆ ಹೆಣ್ಣನ್ನು ಮದುವೆ ಆಗದ ರೀತಿಯಲ್ಲಿ ಮಾಡುವುದು ಮಹಾ ತಪ್ಪಾಗಿದೆ. ನಿನಗೆ ಹಿಡಿಸಿಲ್ಲ ಎಂಬ ಕಾರಣಕ್ಕೆ ನೀನು ಬೇರೆಯವರೊಂದಿಗೆ ಬರುವಂತಹ ರಿಶ್ತಾಗಳನ್ನು, ಬೇರೆಯವರೊಂದಿಗೆ ಬರುವಂತಹ ಆ ಮಾತುಕತೆಯನ್ನು ತಡೆಯುವುದು, ಅವರಿಗೆ ಆ ಹೆಣ್ಣಿನ ನ್ಯೂನತೆಗಳನ್ನು ಹೇಳಿ ಇನ್ನೊಂದು ಮದುವೆ ಆಗದ ರೀತಿಯಲ್ಲಿ ನೋಡುವುದು, ಇದು ಮಹಾ ತಪ್ಪಾಗಿದೆ, ಇದು ಮಹಾಪಾಪವಾಗಿದೆ. ಖಂಡಿತವಾಗಿಯೂ ಆ ಹೆಣ್ಣಿನ ಕಣ್ಣೀರಿನ ಶಾಪ ನೀನು ಅನುಭವಿಸಬೇಕಾಗ್ತದೆ ಎಂದು ಮಹಾತ್ಮರು ನಮಗೆ ಕಲಿಸಿಕೊಟ್ಟಿದ್ದು ನಾವು ಕಾಣ್ತಾ ಇದೆ. ಆದ್ದರಿಂದ ನೀವು ಹೆಣ್ಣು ನೋಡಿ ನಿಮಗೆ ಇಷ್ಟ ಇಲ್ಲದಿದ್ದರೆ ಅವರಿಗೆ ನೋವಾಗದ ರೀತಿಯಲ್ಲಿ ಅವರೊಂದಿಗೆ ಮಾತುಕತೆ ನಡೆಸಿ ನಗುಮುಖದೊಂದಿಗೆ ಅಲ್ಲಿಂದ ಬರಬೇಕೆ ಹೊರತು ಅವರಿಗೆ ನೋಯಿಸುವುದು ಅಥವಾ ಅವಳ ನ್ಯೂನತೆಯನ್ನು ಇನ್ನೊಬ್ಬರಿಗೆ ಹೇಳಿ ಅವಳಿಗೆ ಇನ್ನು ಮದುವೆ ಆಗದ ರೀತಿಯಲ್ಲಿ ಮಾಡುವುದು, ಬೇರೊಂದು ಸಂಬಂಧಗಳು ಸಂಪರ್ಕಗಳು ಬರದ ರೀತಿಯಲ್ಲಿ ಅದಕ್ಕೊಂದು ತಡೆಯಾಗಿ ನಿಲ್ಲೋದು, ಇದು ಮಹಾ ತಪ್ಪಾಗಿದೆ. ಮಾತ್ರವಲ್ಲ, ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ಈ ಹೆಣ್ಣಿನಲ್ಲೇನಾದರೂ ನ್ಯೂನತೆಗಳಿದ್ದರೆ, ಗಂಡಿನಲ್ಲೇನಾದರೂ ನ್ಯೂನತೆಗಳಿದ್ದರೆ ಪರಸ್ಪರ ನೀವು ಆ ಕಡೆ ಈ ಕಡೆ ಹೇಳಬೇಕು, ವಂಚನೆ ಮಾಡಬಾರದು. ಮದುವೆಯ ನಂತರ ಅವರನ್ನು ಇಕ್ಕಟ್ಟಿಗೆ ಸಿಲಿಸುವಂತಹ, ಮದುವೆಗೆ ನಂತರ ಅವರು ಆ ವಿವಾಹ ವಿಚ್ಛೇದನೆಗಳಿಗೆ ಹೋಗುವಂತಹ, ಮದುವೆಗೆ ನಂತರ ಮನಸ್ಸು ತುಂಬ ಒಡೆದು ಹೋಗುವಂತಹ, ಕುಟುಂಬ ಸಂಸಾರಗಳು ಒಡೆದು ಹೋಗುವಂತಹ ಒಂದು ಅವಸ್ಥೆಗೆ ನಾವು ಯಾವತ್ತೂ ಕೂಡ ನೋಡಬಾರದು. ಅದಕ್ಕಿಂತ ಮುಂಚೆನೇ ಪರಸ್ಪರ ಸಮಸ್ಯೆಗಳೇನಾದರೂ ಇದ್ದರೆ ನೀವು ಮಾತನಾಡಿ ಅದನ್ನು ಹೇಳಿ ಮುಗಿಸಬೇಕು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದ್ದು ನಾವು ಕಾಣ್ತಾ ಇದೆ.